ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಚೈತನ್ಯ ಕ್ರಿಯೇಟಿವ್ಸ್ ಕಾರ್ನರ್. ನಾನು ನಿಮ್ಮ ಚೈತನ್ಯ. ಇವತ್ತು ಒಂದು ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಅದೇ ಥರ ಫಾಸ್ಟಾಗಿ ಆಗುವಂಥ ಒಂದು ಕ್ಯಾರೆಟ್ ಪಾಯಸ ನೋಡ್ಕೊಂಬರೋಣ ಬನ್ನಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ನಂಗೆ ಕ್ಯಾರೆಟ್ ಬೇಡ, ನಂಗೆ ಅದು ಬೇಡ, ನಂಗೆ ಇದು ಬೇಡ ಅಂತ ಹೇಳೋ ಮಕ್ಳಿಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ತುಂಬ ಹೆಲ್ದಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಕ್ಯಾರೆಟ್, ಓವರ್ ನೈಟ್ ಸೋಕ್ ಮಾಡಿರೋಂತಹ ಬಾದಾಮಿ, ಇದ್ರ ಸಿಪ್ಪೆ ತೆಗಿಬೇಕು, ಆಮೇಲೆ ತೊಗೊಳ್ಳೋಣ. ಮತ್ತು ಸಕ್ಕರೆ ಮತ್ತು ಹಾಲು, ಇಷ್ಟೇ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್. ಇಷ್ಟೇ, 4 ಐಟಮು, ಬೇಗ ಆಗುತ್ತೆ. ನಾನು ಮೊದಲಿಗೆ ಇಲ್ಲಿ ಕ್ಯಾರೆಟಿಂದು ಸಿಪ್ಪೆ ತೊಗೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ, ಹಾಗಾಗಿ ಸಿಪ್ಪೆ ತೊಗೋತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಿದ್ದರೆ ಇದನ್ನು ಗ್ರೇಟ್ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸಣ್ಣದಾಗಿ ಕಟ್ ಮಾಡಿದ್ರೂ ನಡೆಯುತ್ತೆ. ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಒಂದು 2-3 ವಿಷಲ್ ಕೂಗಿಸ್ಕೊಬೋದು. ಬೇಕಿದ್ದರೆ ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ತುಂಬ ಟೈಮ್ ಹಿಡಿಯುತ್ತೆ. ಅದೇ ತುರ್ಕೊಂಡಾದರೆ ಬೇಗ ಆಗುತ್ತೆ. ನಾನು ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ಇನ್ನು 1/2 ಗ್ಲಾಸಷ್ಟು ಹಾಲನ್ನು ನಾನು ಆಮೇಲಿಂದ ಯೂಸ್ ಮಾಡೋದಕ್ಕೋಸ್ಕರ ಇಟ್ಕೋತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಯೂಸ್ ಮಾಡೋಣ. ಈಗ ನೆಕ್ಸ್ಟು ಬಾದಾಮಿ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳೋಣ. ಇದನ್ನು ಓವರ್ನೈಟ್ ನೆನೆಸೋದು ಮರ್ತೋದ್ರೆ ನೀವು ಬೆಳಗ್ಗೆನೂ ಕೂಡ ಏನು ಮಾಡೋದೊಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬ್ಯಾಕ್ ಕೂಡ ಒಂದು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಬೋದು. ಕುಕ್ಕರಿಗೆ ಹಾಕ್ಕೊಂಡು ಇದು ಕೂಗೋ ಅಷ್ಟರಲ್ಲಿ ನಾವು ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಬೇಕಿದ್ರೆ ಸಿಪ್ಪೆ ತಕ್ಕೋಬೋದು. ಈಗ ಇದು ಕೂಗಿದೆ, ಬನ್ನಿ ಹೇಗೆ ಕೂಗಿ ಬೆಂದಿದೆಯಾ ಏನು ನೋಡೋಣ. ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಕೂಡ ಪಾಯಸ ಮಾಡ್ಬೋದು. ಬಟ್ ಸ್ಮ್ಯಾಶ್ ಮಾಡಿಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಪಾಯಸ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಬೇಕಿದ್ದರೂ ನೀವು ಮಾಡ್ಕೋಬೋದು. ನಾನೊಂದು ಸ್ಟ್ರೈನರಲ್ಲಿ ಇದನ್ನು ಸೋಸಿ ತೆಗೆದಿಟ್ಕೋತಾ ಇದ್ದೀನಿ. 2 ರೀಸನ್ ಇದೆ ಸ್ಟ್ರೈನರಲ್ಲಿ ಇದು ಮಾಡೋದಕ್ಕೆ. ಒಂದು, ಬೇಗ ಹಾರುತ್ತೆ, ರುಬ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಇನ್ನೊಂದು, ಹಾಲನ್ನು ಜಾಸ್ತಿ ಹಾಲು ಹಾಕಿ ರುಬ್ಬೋಕ್ಕೆ ಹೋದಾಗ ಎಲ್ಲ ಈಚೆ ಆಚೆ ಎಲ್ಲ ಚೆಲ್ಕೊಂಡ್ಬಿಡುತ್ತೆ. ಅದಕ್ಕೆ ಇದು ಒಂದೇ ಬಾದಾಮಿ ಒಂದನ್ನೇ ಹಾಕಿದ್ರೆ ಅದು ಎಣ್ಣೆ ಬಿಟ್ಕೊಬಿಡುತ್ತೆ ಅಂತ ಹೇಳಿ ಸ್ವಲ್ಪನೇ ಕ್ಯಾರೆಟ್ ಹಾಕಿ ಅದನ್ನು ರುಬ್ಕೊಂಬರೋಣ ಬನ್ನಿ. ಇದು ರುಬ್ಬಿರೋಂಥ ಪೇಸ್ಟು. ಇದಕ್ಕೇನು ನೀರು ಅವಶ್ಯಕತೆ ಬೇಕಾಗಲ್ಲ. ಬೇಕು ಅಂದರೆ ನಾವು ಬೇಯೋಕ್ಕೆ ಹಾಕ್ಕೊಂಡಿರೋಂಥ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೋದು. ಕೆಲವೊಂದು ಸಲ ಬಾದಾಮಿ ಹಾಗಾಗಿ ಉಳ್ಕೊಂಡಿರುತ್ತೆ, ಕೆಲವೊಂದು ಸಣ್ಣ ಪೀಸು. ಅದು ಏನೂ ಆಗೋಲ್ಲ, ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇದಕ್ಕೆ ಸ್ವಲ್ಪ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಯಾಕೆಂದರೆ ಅದ್ರದ್ದೆಲ್ಲ ಅಲ್ಲೇ ಇರುತ್ತೆ ಇನ್ನೂ ಸ್ವಲ್ಪ, ಅದಕ್ಕೆ ಅದನ್ನು ಹಾಕಿ ನಾನು ನೀರು ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲ ಇದು ಮಾಡಿ ಬೇಯೋಕ್ಕಿಡೋಣ. ಒಂದು 10-15 ಮಿನಿಟ್ಸ್ ಇದು ಬೆಂದ ನಂತರ ಇದಕ್ಕೆ ನಾವು ಸ್ವಲ್ಪ ಕೈ ಆಡಿ ಆನಂತರ ಸ್ವಲ್ಪ ಸಕ್ಕರೆ ಮತ್ತು ಆವಾಗಲೇ ತೆಗೆದಿಟ್ಕೊಂಡಿದ್ದಂತಹ ಹಾಲನ್ನು ಸೇರಿಸೋಣ. ಅದಕ್ಕೆ ಮುಂಚೆ ಒಂದು ಸಲ ಎಲ್ಲ ನೀಟಾಗಿ ನಾವು ಕಲಿಸ್ಕೊಂಡು ಆನಂತರ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ಆಯಿತು. ಆವಾಗಲೇ ಇಟ್ಟಿದ್ವಲ್ಲ ಹಾಲು, ಅದನ್ನೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮತ್ತೆ ಫ್ರೆಶ್ಶಾಗಿ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಹಾಕ್ಕೋಬೋದು. ಇವಾಗ ಒಂದು 5-10 ಮಿನಿಟ್ಸ್ ಇದು ಕುಕ್ಕಾದರೆ ಅಷ್ಟೇ ಸಾಕು. ಬಿಸಿಯಾಗಿ ಕ್ಯಾರೆಟ್ ಪಾಯಸ ರೆಡಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ಯಾರೆಟ್ ಪಾಯಸ ರೆಡಿ ಆಗ್ತಾಯಿದೆ ಅಂತ. ತುಂಬ ಅಂತೂ ಪರಿಮಳ ಘಮ ಅಂತ ಇತ್ತು. ತುಂಬಾ ಹೆಲ್ದಿಯಾಗಿರುತ್ತೆ. 2 ಮಕ್ಕಳು ಕೂಡ ತುಂಬ ಕೇಳ್ತಾಯಿದ್ರು. ಮಾಡೋದಕ್ಕೆ ಶುರು ಮಾಡಿದಾಗಲೇ ಕೇಳ್ತಾಯಿದ್ರು, ಅಮ್ಮ ಯಾವಾಗ ಕ್ಯಾರೆಟ್ ಪಾಯಸ ಕೊಡು ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೀವು ಈ ಥರ ಒಂದು ಸಲ ಮಾಡಿ. ತುಂಬಾ